ಹೆಂಗಿದ್ಯಾ ಹಿಂಗಿರಾ ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ವ್ಲಾಗ್ಸ್. ನಿಮಗೆ ತಮ್ಮನೇಲಿ ನೋಡಿದ ತಕ್ಷಣ, ನಮ್ಮನ್ನ ನೋಡಿದ ತಕ್ಷಣ ಅರ್ಥ ಆಗ್ಬಿಟ್ಟಿರುತ್ತೆ ಏನು ಇವತ್ತು ಚಾಲೆಂಜ್ ಅಂತ ಹೇಳ್ಬಿಟ್ಟು. ಇವತ್ತು ಚಾಲೆಂಜ್ ಬಂದ್ಬಿಟ್ಟು ಈಟಿಂಗ್ ಚಾಲೆಂಜು. ಫ್ರೈಡ್ ರೈಸ್, ಎಗ್ ಫ್ರೈಡ್ ರೈಸ್ ತಂದಿದ್ದೀವಿ. ಲೇಟ್ ಆಯಿತು, ಹಂಗಾಗಿ ಅಡುಗೆ ಮಾಡೋಕ್ಕಾಗಲ್ಲ ಅಂತ. ಸೊ ನೋಡೋಣ ಯಾರು ಫಸ್ಟ್ ತಿಂತೀವಿ, ಯಾರು ಬೇಗ ತಿಂತಾರೆ ಅಂತ ಹೇಳ್ಬಿಟ್ಟು ಚಾಲೆಂಜ್ ಇದು. ಈ ರೂಲ್ಸ್ ಏನಂದ್ರೆ ಚಿನ್ನು, ಫಾಸ್ಟ್ ಗಬ 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 ತಿನ್ಬೇಕು ಅಂತ ಏನಿಲ್ಲ, ಆಯ್ತಾ? ಟೈಮಿಂಗ್ಸ್ ಎಲ್ಲ ಏನು ಇಲ್ಲ, ಯಾರು ಬೇಗ ಖಾಲಿ ಮಾಡ್ತಾರೆ ಅಂತ ಅಷ್ಟೇ. ಓಕೆನಾ? ನಮ್ಮ ಫುಡ್ ಜೊತೆ ನಮ್ಮ ಎಕ್ಸ್ಪೀರಿಯನ್ಸ್ ಇದೆಲ್ಲದನ್ನು ಸ್ವಲ್ಪ ಶೇರ್ ಮಾಡಿಕೊಂಡು ಊಟ ಮಾಡೋಣ, ಸರಿನಾ? ರೆಡಿ? ರೆಡಿನಾ? ರೆಡಿ. ತಿನ್ನು ಮಗ್ನೆ. 1 2 3 ಸ್ಟಾರ್ಟ್. ಟೇಸ್ಟ್ ಚೆನ್ನಾಗಿದೆ ಫ್ರೆಂಡ್ಸ್. ಫಸ್ಟ್ ಟೈಮ್ ನಾವು ಇವತ್ತು ತಂದಿರೋ ಹತ್ರ ಎಗ್ ರೈಸ್ ಟ್ರೈ ಮಾಡಿರೋದು. ಚೆನ್ನಾಗಿದೆ ಟೇಸ್ಟ್. ಹೆಂಗಿದೆ ಚಿನ್ನು? ಖಾರನ ಚಾಮಿ? ಅದು ಖಾರ. ಹೌದು ಮಾ, ಖಾರ. ಅದು ತಿನ್ಬಾರ್ದಿಂದ. ನೀನು ತಿನ್ನು, ಕ್ಯಾಪ್ಸಿಕಮ್ಮು ಬೂವ ತಿನ್ನು. ರೈಸ್ ಬಾತಲ್ಲಿ ನಿನ್ ಫೇವ್ರೆಟ್ ಫುಡ್ ಏನ್ ಚಿನ್ನು? ಅಂದ್ರೆ ರೈಸ್ ಐಟಮ್ಸ್ ಅಲ್ಲಿ, ಫ್ರೈಡ್ ರೈಸ್, ಬಾತುಗಳು. ಮೂಂಗ್ ದಾಲ್ ರೈಸ್ ಪೊಂಗಲ್. ಎಸ್ ಫ್ರೆಂಡ್ಸ್, ನಮ್ಮ ಅತ್ತೆ ನಾರ್ಮಲ್ ಆಗಿ ನಮಗ್ ಪೊಂಗಲ್, ಖಾರ ಪೊಂಗಲ್ ಅಂದ್ರೆ ತಿನ್ನು. ಖಾರ ಪೊಂಗಲ್ ಅಂದ್ರೆ ಹೆಂಗ್ ತಿಂದಿರ್ತೀವಿ ನಾವು, ಸ್ವಲ್ಪ ಬಿಸಿಬೇಳೆ ಭಾತ್ ತರ ನೀರಾಗಿ ಇರುತ್ತಲ್ವಾ, ಆ ತರ ತಿಂದಿರ್ತೀವಿ. ನಮ್ಮ ಅತ್ತೆ ಒಂದ್ ರೆಸಿಪಿ ಮಾಡ್ತಾರೆ ಫ್ರೆಂಡ್ಸ್. ನಾನು ಇವಾಗವರೆಗೂ, ಅಂದ್ರೆ ನಮ್ಮ ಅತ್ತೆ ಮಾಡೋವರೆಗೂ ಟ್ರೈ ಮಾಡಿರ್ಲಿಲ್ಲ ಆ ರೆಸಿಪಿನ. ತುಂಬಾ ಟೇಸ್ಟಿಯಾಗಿರುತ್ತೆ. ಅಂದ್ರೆ ನಾರ್ಮಲ್ ಆಗಿ ಬಾತ್ ಹೆಂಗ್ ಮಾಡ್ತೀವಿ ಆ ತರ ಇದ್ರಲ್ಲಿ ಮಾಡ್ತಾರೆ, ಚೆನ್ನಾಗಿರುತ್ತೆ. ಒಂದ್ಸತಿ ಆ ರೆಸಿಪಿನ ಕೂಡ ಶೂಟ್ ಮಾಡಿ ತೋರಿಸ್ತೀನಿ ನಿಮ್ಗೆ, ಟ್ರೈ ಮಾಡಿ. ಖಾರ ಹಸಿಮೆಣಸಿನ್ಕಾಯಿ ಎತ್ಕೊಂಡಿದ್ಯಾ ಕಂದ ನೀನು? ನೀರು ನಾನು ನೋಡ್ತೀನಿ. ಇಲ್ಲ, ಅವನದು ಕ್ಯಾಪ್ಸಿಕಮ್ ಅನ್ಕೊಂಡು ಎತ್ಕೊಂಡ್ಬಿಟ್ಟಿದ್ದಾನೆ. ಇವಾಗ ಕಾಯ ಇಲ್ಲ. ನಾನ್ ಕ್ಯಾಪ್ಸಿಕಮ್ ಹಾಕಿದ್ದು, ಅದು ಫಸ್ಟ್ ಹಾಕ್ದವಾಗ ರೈಸಲ್ಲಿ ಹೋಗ್ಬಿಟ್ಟಿದೆ ಅಷ್ಟೇ. ಓಕೆ, ಫುಡ್ ಜೊತೆ ನಿನ್ನ ಎಕ್ಸ್ಪೀರಿಯನ್ಸ್ ಏನು ಹೇಳ್ತೀನಿ? ಆಯಾ ಬೇಡ ಇರು. ನನ್ನ ಪ್ರಕಾರ ಫುಡ್ ಅಂದ್ರೆ ಒಂದು ಎಮೋಷನ್, ಹೌದಾ ಅಲ್ವಾ ಫ್ರೆಂಡ್ಸ್? ಬಿರಿಯಾನಿ ಇದೆಲ್ಲ ಅಂದ್ರೆ ಯಾರಿಗೆ ಯಾವ ಫುಡ್ ಇಷ್ಟ ಆಗಿರುತ್ತೋ ಅದಂದ್ರೆ ಒಂದು ಫುಡ್ ನೋಡಿದ ತಕ್ಷಣ ಒಂದು ಫೀಲ್ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಯಾರೇ ಮಾಡ್ಲಿ, ನಾರ್ಮಲ್ ಆಗಿ ಇವಾಗ ಇಂಥವ್ರು ಮಾಡಿದ್ರೆ ಈ ಫುಡ್ ಫೇವ್ರೇಟ್ ಅಂತ ಇರುತ್ತಲ್ವಾ, ಆ ಟೇಸ್ಟ್, ಅದಕ್ಕೆ ನಾವು ಸ್ವಲ್ಪ ಅಡಿಕ್ಟ್ ಆಗ್ಬಿಟ್ಟಿರ್ತೀವಿ. ಹಂಗೆ ನನಗೆ ಎಲ್ಲ ನಾರ್ಮಲ್ ಆಗಿ ಫುಡ್ ಅಂದ್ರೇನೆ ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ನನ್ನ ಫೇವ್ರೆಟ್ ಫುಡ್ ಬಂದ್ಬಿಟ್ಟು ಬಿರಿಯಾನಿ. ನಾರ್ಮಲ್ ಆಗಿ ರೈಸ್ ಅಂದ್ರೆ ಎಗ್ ರೈಸ್, ಈ ತರ ಫ್ರೈಡ್ ರೈಸ್ಗಳೆಲ್ಲ ನನಗೆ ಇಷ್ಟ. ರೈಸ್ ಐಟಮ್ ಎಲ್ಲಾನು ನಾನು ಇಷ್ಟಪಟ್ಟುನೆ ತಿಂತೀನಿ. ಸೊ ಹಂಗಾಗಿ
ನನ್ನ ಪ್ರಕಾರ ಫುಡ್ ಅಂದ್ರೆ ಒಂದು ಎಮೋಷನ್ ಅಂತ ನಾನು ಅನ್ಕೊಂತೀನಿ. ನಿಮ್ಗೇನ್ ಅನ್ಸುತ್ತೆ ಫ್ರೆಂಡ್ಸ್? ಕಮೆಂಟ್ ಮಾಡಿ ನೋಡೋಣ. ಇನ್ನು ಇನ್ನೊಂದು ಕ್ವಶನ್ ನಿನ್ಗೆ. ನಾನಂತೂ ತೀರಾ ಸ್ಲೋ. ನಾನು ಗಂಟೆ ಊಟ ಮಾಡ್ತಾ ಇದ್ದೆ ಫಸ್ಟ್ ಎಲ್ಲ. ಯಾವಾಗ ನನಗೆ ಡೆಲಿವರಿ ಆಯ್ತೋ, ಮಗು ಎದ್ಬಿಡ್ತಾನೆ, ಮಗು ನಿದ್ದೆ ಮಾಡಲ್ಲ, ಅಳ್ತಾನೆ ಅಂತ ಫಾಸ್ಟ್ ಆಗಿ ತಿನ್ನಕ್ ಪ್ರಾಕ್ಟೀಸ್ ಆಗಿ ಇವಾಗ ಸ್ವಲ್ಪ ಫಾಸ್ಟ್ ಆಗಿ ತಿಂತೀನಿ. ಮುಂಚೆ ಎಲ್ಲ ನಾನು ತುಂಬಾ ಸ್ಲೋ ತಿಂತಾ ಇದ್ದಿದ್ದು. ನೆಕ್ಸ್ಟ್ ಕ್ವಶನ್ ಏನಂದ್ರೆ ಚಿನ್ನು, ನಿನಗ್ ನಾನ್ ಮಾಡೋ ಅಡ್ಗೆಗಳಲ್ಲೆಲ್ಲ ಯಾವ್ದು ಫೇವ್ರೆಟ್ ಫುಡ್? ಟೊಮೆಟೊ ರಸಂ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಆ ರೆಸಿಪಿನ. ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್. ಸೀರಿಯಸ್ ಆಗಿ ನಮ್ಮ ಅತ್ತೆ ಅವರು ಫಸ್ಟ್ ಎಲ್ಲ ಆ ಒಂದು ರೆಸಿಪಿನ ಮಾಡ್ತಾನೆ ಇರ್ಲಿಲ್ಲ. ಒಂದ್ಸತಿ ನಾನು ಮಾಡಿದೆ ಅಷ್ಟೇ, ಅವ್ರು ತುಂಬಾ ಫೇವ್ರೇಟ್ ಆಗ್ಬಿಟ್ಟಿದೆ. ಇವಾಗ ಅದ್ ಹೆಂಗ್ ಮಾಡೋದು ಅಂತ ಕೇಳಿ ಅವ್ರು ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಗೊತ್ತಿಲ್ಲ, ಬಟ್ ಮೇ ಬಿ ನಿಮ್ ಕೈ ಟೇಸ್ಟ್ ನಿಮ್ಗೆ ಗೊತ್ತು. ಈ ಟೇಸ್ಟ್ ಬರಲ್ಲ ಅಂತ ನನಗೆ ಅನ್ಸುತ್ತೆ. ಟ್ರೈ ಮಾಡಿ, ಯಾರ ಕೈ ಟೇಸ್ಟ್ ಹೆಂಗೆ ಗೊತ್ತಿಲ್ಲಲ್ಲ. ನಿಜಾನೇ ಫ್ರೆಂಡ್ಸ್, ಸೇಮ್ ಇಂಗ್ರೀಡಿಯೆಂಟ್ಸ್ ಸೇಮ್ ಎಲ್ಲ ಹಾಕಿ ಮಾಡಿದ್ರು ಕೈ ರುಚಿ ಅಂತಾರಲ್ವಾ, ಅವ್ರ ಕೈಯಿಂದ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಆ್ಯಡ್ ಆಗುತ್ತೆ ಅಂತ ಹೇಳ್ತಾರೆ. ಇದೊಂದೇ ಫುಡ್ ಅಲ್ಲ, ಎಲ್ಲಾನು ಹಂಗೆ ಹೇಳ್ತಾರೆ. ಅವ್ರ ಕೈಯಾರ ಮಾಡಿದ್ರೆ ಅವ್ರಿಗೆ ಅದು ಟೇಸ್ಟ್ ಜಾಸ್ತಿ ಆಗುತ್ತೆ, ಇಲ್ಲ ಟೇಸ್ಟ್ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು. ಸೊ ಇದು ನಿಜಾನ ಸುಳ್ಳ ಕಮೆಂಟ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್. ನನ್ಗಂತೂ ಗೊತ್ತಿಲ್ಲ. ಅವ್ರು ಮಾಡೋ ವೇ ಅಲ್ಲೂ ಟೇಸ್ಟ್ ಆ್ಯಡ್ ಆಗುತ್ತೆ ಅಂತ ಹೇಳ್ತಾರಲ್ವಾ, ಅದು ನಿಜಾನ ಸುಳ್ಳ ತಿಳಿಸಿ. ಆಲ್ಮೋಸ್ಟ್ ಸುದೀರ್ದಾಗೋಯ್ತು ನಂದಿಷ್ಟೇ. ಆಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಪ್ಲೇಟಲ್ಲಿ ಸ್ವಲ್ಪ ಜಾಸ್ತಿ ಇತ್ತು. ನಿಜಾನ ಸುಳ್ಳ ನೀನೇ ಹೇಳಪ್ಪ. ನೀನೇ ಹೇಳ್ದೆ ಫಸ್ಟ್ ಕ್ಯಾಮ್ರಾ ಆನ್ ಮಾಡಕ್ಕೂ ಮುಂಚೆ. ಯಾಕಿತ್ತು? ಯಾಕಮ್ಮ ಆಮ್ ಇಟ್ಕೋಗಿತ್ತಮ್ಮ? ಗುಡ್ ಬಾಯ್. ಬೂವ ಇಲ್ಲ ಬಿಡು, ತಿನ್ನು. ಮಗುನ ಇಟ್ಕೊಂಡು ವಿಡಿಯೋ ಮಾಡೋದು, ಈ ತರ ಚಾಲೆಂಜ್ ಮಾಡೋದಿದೆ ಅಲ್ವಾ ಫ್ರೆಂಡ್ಸ್, ತುಂಬಾ ಕಷ್ಟ. ನೆಕ್ಸ್ಟ್ ಇನ್ನ ನಾವು ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಕ್ವಶನ್ ಆನ್ಸರ್ಸ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದೀವಿ ಫ್ರೆಂಡ್ಸ್. ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ನಮ್ಮ ಬಗ್ಗೆ ಕೇಳಬೇಕು ಅನ್ಸಿದ್ರೆ ಈ ವ್ಲಾಗ್ ಕೆಳಗಡೆ ಕ್ವಶನ್ಸ್ ನ ಕೇಳಿ, ನಾವು ವ್ಲಾಗ್ ಮಾಡೋವಾಗ ಆ ಕ್ವಶನ್ಸ್ ನ ತಗೊಂಡು ಆನ್ಸರ್ ಮಾಡ್ತೀವಿ. ನಿಮಗೆ ನಮ್ಮ ಬಗ್ಗೆ ಇನ್ನ ಏನ್ ತಿಳ್ಕೊಬೇಕು ಅನ್ನಿಸ್ತಾ ಇದೆ, ಇಲ್ಲ ಯಾವ ತರ ವಿಡಿಯೋ ಮಾಡ್ಬೇಕು ಅನ್ನಿಸ್ತಾ ಇದೆ, ಏನ್ ನಮ್ಗೆ ಕ್ವಶನ್ ಕೇಳ್ಬೇಕು ಅನ್ನಿಸ್ತಾ ಇದೆ, ಅದನ್ನ ಎಲ್ಲದನ್ನು ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಮಾತಾಡೋದು ಜಾಸ್ತಿ ಆಯ್ತು, ತಿನ್ನೋದು ಕಮ್ಮಿ ಆಯ್ತು ಫ್ರೆಂಡ್ಸ್. ಒಂದ್ ಲಾಸ್ಟ್ ಕ್ವಶನ್ ಚಿನ್ನು.
ಆಲ್ಮೋಸ್ಟ್ ಮುಗೀತಾ ಬಂತು. ಅದಕ್ಕೆ ಒಂದು ಕ್ವಶನು, ನಿನಗೆ ನಾರ್ಮಲ್ ಆಗಿ ಯಾರು ಮಾಡೋ ಅಡುಗೆ ಜಾಸ್ತಿ ಇಷ್ಟ ಆಗುತ್ತೆ? ಇಲ್ಲ ಇಂಥ ಪ್ಲೇಸಲ್ಲಿ ತಿಂದ್ರೆ ಇಷ್ಟ ಅಂತ ಹೇಳ್ತಾರಲ್ಲ, ಹಂಗೆ ಪ್ಲೇಸ್ ಅಂದ್ರೆ ನನಗೆ ಆಚೆ ಕಡೆ ಗ್ರೀನರಿಯಲ್ಲಿ ನೆಮ್ಮದಿಯಾಗಿ ಹಣ್ಣು ಗಾಳಿಯಲ್ಲಿ ಬಾರ್ಬಿಕ್ಯೂ ಮಾಡ್ಕೊಂಡು ತಿನ್ಬೇಕಂತ ಇಷ್ಟ. ನಾವೇ ಎಲ್ಲ ನಾವೇ ರೆಡಿ ಮಾಡ್ಕೊಂಡು ಎಲ್ಲ ನಾವೇ ಮ್ಯಾರಿನೇಟ್ ಮಾಡಿ ಬೆಂಕಿಯಲ್ಲಿ ಹಾಕಿ ಬರ್ನ್ ಆಗೋವಾಗ ಆಯಿಲ್ ಆಚೆ ಬರ್ತಿದ್ರೆ ಇರುತ್ತಲ್ಲ ಟೇಸ್ಟು, ಸ್ಮೆಲ್ಲು, ಆಯಿಲು ಒಂದೊಂದು ಡ್ರಾಪ್ ಬೀಳ್ತಾ ಇದ್ರೆ ಬೆಂಕಿಯಲ್ಲಿ ಅಷ್ಟೊಂದು, ಅದಕ್ಕೆ ಬಾಯಲ್ಲಿ ನೀರು ಬರುತ್ತೆ. ಇವಾಗ ನೆನ್ಸ್ಕೊಂತ ಇದ್ರೆ ಬಾಯಲ್ಲಿ ನೀರು ಇರ್ತಾರೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ನಾನೇ ವಿನ್ ಆಗಿದ್ದು. ಲಾಸ್ಟ್ 2-3 ಅಗ್ಲಿದೆ ಅಂತ ಹೇಳ್ಬಿಟ್ಟು ಅವ್ರು ವಿನ್. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಿಡಿಯೋನ ಎಂಡ್ವರೆಗೂ ನೋಡಿದ್ದೀರಾ ಎಲ್ಲಾರ್ಗು. ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ರೆ ನನ್ನ ಚಾನಲಲ್ಲಿ ಹೋಗಿ ಹಿಂದಿನ ವ್ಲಾಗ್ಸ್ನ ಎಲ್ಲದನ್ನು ನೋಡಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂಡ್ ಅಲ್ಲೇ ಇರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಸೊ ದಟ್ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್. ಅಂಡ್ ಯಾರು ವಿನ್ ಆಗಿದ್ದು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ನೀವೇ ತಿಳಿಸಿ ಫ್ರೆಂಡ್ಸ್. ಯಾಕೆ ಅಂದ್ರೆ ನಾನೇ ಫಸ್ಟ್ ತಿಂದೆ, ಬಟ್ ಲಾಸ್ಟ್ ಅಲ್ಲಿ ಒಂದ್ 2-3 ಆಗ್ಲಿತ್ತು ಅಂತ ಹೇಳ್ಬಿಟ್ಟು ಅವರು ನಾನ್ ವಿನ್ ಅಂತ ಹೇಳ್ತಾ ಇದಾರೆ. ಸೊ ನೀವೇ ತಿಳಿಸಿ ಯಾರು ವಿನ್ ಆದ್ರು ಅಂತ ಹೇಳ್ಬಿಟ್ಟು. ನಾನು ಆಲ್ರೆಡಿ ಹೇಳ್ದೆ, ನನ್ನ ಪ್ಲೇಟ್ ಅಲ್ಲಿ ಸ್ವಲ್ಪ ರೈಸ್ ಜಾಸ್ತಿ ಇತ್ತು. ನನ್ನ ಮಗುಗ್ ಆಗ್ದೆ. ಸೊ ಕರೆಕ್ಟ್ ಆಗಿ ಆಗಿರುತ್ತೋ ಇಲ್ವೋ ನನ್ಗೂ ಐಡಿಯಾ ಇಲ್ಲ. ಸೊ ನಿಮ್ಮ ಒಪಿನಿಯನ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಆಡಿಯನ್ಸ್ ಪೋಲ್ ತರ ಇವಾಗ ನೀವು ಯಾರು ವಿನ್ ಅಂತ ಹೇಳಿದ್ರೆ ಅವರೇ. ಅಂಡ್ ವಿನ್ ಆಗಿರೋರ್ಗೇನು, ಸೋತಿರೋರ್ಗೇನು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾನು ಹೇಳ್ತೀನಿ ನಿಮ್ಗೆ. ನೆಕ್ಸ್ಟ್ ಈಟಿಂಗ್ ಚಾಲೆಂಜ್ ಅಲ್ಲಿ ಇದ್ರಲ್ಲಿ ಯಾರು ವಿನ್ ಆಗಿರ್ತಾರೋ ಅವ್ರಿಗೊಂದು ಗಿಫ್ಟ್ ಇರುತ್ತೆ, ಅಂಡ್ ಯಾರು ಸೋತಿರ್ತಾರೋ ಅವ್ರಿಗೊಂದು ಪನಿಷ್ಮೆಂಟ್ ಕೂಡ ಇರುತ್ತೆ. ಅದೆಲ್ಲ ನೆಕ್ಸ್ಟ್ ಈಟಿಂಗ್ ಚಾಲೆಂಜ್ ವ್ಲಾಗ್ ಅಲ್ಲಿ ನೋಡ್ತೀರಾ ನೀವು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಇನ್ನೇನು ಹೇಳ್ಬೇಕು ಅಷ್ಟೇ ಫ್ರೆಂಡ್ಸ್. See you all in the next vlog. Until then, keep smiling and keep supporting me. Thank you. Bye bye.